ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ಯೂನಿವರ್ಸಿಟಿ ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಗುಂಪು ಹಲ್ಲೆಯ ಪ್ರಕರಣಗಳು ಮತ್ತೆ ದಿನೇ ದಿನೇ ಜಾಸ್ತಿ ಆಗ್ತಿರುವಂಥದ್ದು. ಮೊದಲೇ ಕ್ರೈಮ್ ಹೆಚ್ಚಾಗುವಂತಹ ಜಿಲ್ಲೆ ಅಂತ ಹೇಳಿ ವಿಜಯಪುರ ಜಿಲ್ಲೆ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಕೈಗೊಂಡಂತಹ ಕ್ರಮಗಳಿಂದಾಗಿ ಜಿಲ್ಲೆಯಲ್ಲಿ ಕ್ರೈಮ್ ರೇಟು ಕಡಿಮೆ ಆಗಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಮತ್ತೆ ಈ ಪ್ರಮಾಣ ಜಾಸ್ತಿ ಆಗಿರುವಂಥದ್ದು. ಕಳೆದ 2 ದಿನಗಳ ಹಿಂದಷ್ಟೇ ವಿಜಯಪುರ ಪಟ್ಟಣದಲ್ಲಿರುವಂತಹ ರಂಭಾಪುರ ಅನ್ನೋ ಒಂದು ಏರಿಯಾ ಏನಿದೆ, ಅದರ ಹೊರಭಾಗದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಪೈಗಂಬರ್ ಅನ್ನೋ ವ್ಯಕ್ತಿಯ ಮೇಲೆ ಸುಮಾರು 5-6 ಜನ ಮನಸ್ಸು ಹೆಚ್ಚಿ ಹಲ್ಲೆ ನಡೆಸುತ್ತದೆ. ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ವೈರಲ್ ಆಗಿತ್ತು. ಅದಾದ ಬಳಿಕ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನು ಶುರು ಮಾಡಿದರು. ಯಾಕಂದರೆ ವಿಡಿಯೋ ವೈರಲ್ ಆಗೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೆ ವಿಡಿಯೋ ವೈರಲ್ ಆದ ಬಳಿಕ ಈ ಪ್ರಕರಣ ಏನಾಗಿತ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಶುರು ಮಾಡಿದರು. ಅದಾದ ಬಳಿಕ ಆ ವಿಡಿಯೋದಲ್ಲಿ ಹಲ್ಲೆಗೆ ಒಳಗಾಗಿದ್ದಂತಹ ಪೈಗಂಬರೇ ಒಂದು ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋನ ಬಿಡುಗಡೆ ಮಾಡಿ ಘಟನೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದ. ಆತ ನೀಡಿದ ಮಾಹಿತಿ ಪ್ರಕಾರ ಕಳೆದ ತಿಂಗಳು 12ನೇ ತಾರೀಕಿನೇ ಒಂದು ಪ್ರಕರಣ ನಡೆದಿತ್ತು ಅಂಥೇಳಿ ಆತ ಮಾಹಿತಿಯನ್ನು ನೀಡಿದ್ದು. ಪ್ರಕರಣ ನಡೆದಿತ್ತು. ಆತ ಒಂದು ಸ್ಟೇಟಸನ್ನು ಇಟ್ಕೊಂಡು ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದ್ದ. ಅದರ ಪರಿಣಾಮವಾಗಿ ಆತನ ಜಾವೇದ್ ಅನ್ನೋ ಒಂದು ಟೀಮ್ ಸೇರಿದಂತೆ ಆತನ ಸಂಗಡಿಗರು ಬಂದು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಆತ ಆರೋಪನ ಮಾಡಿದ್ದು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆತ ಯಾವುದೇ ರೀತಿಯ ದೂರುಗಳನ್ನು ದಾಖಲು ಮಾಡಿಲ್ಲ. ಯಾಕಂದರೆ ಈ ಪ್ರಕರಣವನ್ನು ಇಲ್ಲಿಗೆ ಮುಗಿಸ್ಬೇಕು ಅಂತ ಹೇಳಿ ಆತ ಮನವಿ ಮಾಡಿದ ಪರಿಣಾಮದಿಂದಾಗಿ ಅದು ಯಾವುದೇ ರೀತಿ ಮುಂದುವರೆದಿದ್ದಿಲ್ಲ. ಅದಾದರೆ ಇತ್ತೀಚೆಗೆ ಅದು ಸೋಷಿಯಲ್ ಮೀಡಿಯಾದಲ್ಲ ವಿಡಿಯೋ ವೈರಲ್ ಆದ ಬಳಿಕ ಪೊಲೀಸರು ಸಹಿತ ಈಗ ಕ್ರಮಕ್ಕೆ ಮುಂದಾಗಿರುವಂಥದ್ದು. 2023ರಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯ ಆಗಿರುವಂತಹ ನಿಶಾತ್ ಹೈದರ್ ಅಲಿ ಅವರ ಪತಿ ಏನಿದ್ದಾರೆ ಹೈದರ್ ಅವರು ಕೊಲೆ ಆಗುತ್ತೆ. ವಿಜಯಪುರದ ವಜ್ರಮನ್ ಗೇಟ್ ಬಳಿ ಒಂದು ಮರ್ಡರ್ ಆಗುತ್ತೆ. ಅದಾದ ಬಳಿಕ ಪ್ರಕರಣ ಭಾಳಷ್ಟು ಜಿಲ್ಲೆಯಲ್ಲಿ ಸಂಚಲನ ಮಾಡುತ್ತೆ. ಯಾಕಂದರೆ ಆ ಸಮಯದಲ್ಲಿ ಚುನಾವಣೆ ಇರುತ್ತೆ, ಚುನಾವಣಾ ಪ್ರಚಾರ ಜಿಲ್ಲೆಯಲ್ಲಿ ಜೋರಾಗಿರುತ್ತೆ. ಅದೇ ಸಮಯದಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿರುತ್ತದೆ. ಜಿಲ್ಲೆಯ ಇಡೀ ರಾಜಕೀಯ ವ್ಯವಸ್ಥೆನೇ ಬದಲಾಯಿಸುತ್ತೆ. ಅದರಲ್ಲೂ ವಿಜಯಪುರ ನಗರ ಚುನಾವಣಾ ಕಣವನ್ನು ಸಂಪೂರ್ಣವಾಗಿ ಬದಲಾಯಿಸಿರುತ್ತೆ. ಮರ್ಡರ್ಗಿಂತ ಮೊದಲು ಚುನಾವಣಾ ಕಣ ಬೇರೆ ಇರುತ್ತೆ, ಮರ್ಡರ್ ಆದ ಬಳಿಕ ಬೇರೆ ಆಗುತ್ತೆ. ಆ ರೀತಿಯ ಒಂದು ಮಹತ್ವದ ಪ್ರಕರಣ ಅದಾಗಿತ್ತು. ಮತ್ತು ಅಷ್ಟೇ ಕ್ಯೂರಿಯಾಸಿಟಿಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಪಡೆದಿತ್ತು. ಆ ಪ್ರಕರಣದಲ್ಲಿ ಹೈದರ್ ಅಲಿ ಜೊತೆಗೆ ಈತ ಸಹಿತ ಕಾಣಿಸ್ಕೊಂಡಿದ್ದ. ಆ ಗುಂಪಲ್ಲಿ ಸಹಿತ ಈತ ಇದ್ದ. ಯಾವಾಗ ಆತನ ಕೊಲೆ ಆಯಿತು, ಆ ಕೊಲೆ ಆದ ಬಳಿಕ ಆತ ಊರು ಬಿಟ್ಟು ಹೋಗಿರ್ತಾನೆ. ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯಲ್ಲಿ ಆತ ವಾಸ ಮಾಡ್ತಿರ್ತಾನೆ. ಅದಾದರೆ ಅಲ್ಲಿಂದನೇ ಸಹಿತ ಆತ ಒಂದು ವಿರೋಧಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಂತೆ. ಯಾರು ಹೈದರ್ ಮರ್ಡರ್ ಕೇಸಲ್ಲಿದ್ದಾರೆ ಅವ್ರಿಗೆ ನಾನು ಅವ್ರ ಮೇಲೆ ಹೊಡಿತೀನಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ವಿರೋಧಿಗಳಿಗೆ ತಂಡಕ್ಕೆ ಮುಟ್ಟಿತ್ತು. ಹಾಗಾಗಿನೇ ಅವರು ಈಗ ಆತನನ್ನು ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಪ್ರಾಥಮಿಕವಾಗಿ ಮಾಹಿತಿ ಬಂದಿದೆ. ಆದ ಸಹಿತ ಕಲಬುರಗಿ ಜಿಲ್ಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದ ಬಳಿಕ ಆತ ಅಧಿಕೃತವಾಗಿ ವಿಡಿಯೋದಲ್ಲಿ ತಾನೇ ಹೇಳ್ಕೊಂಡಿರುವಂಥದ್ದು. ಯಾವುದೇ ರೀತಿ ನಾನು ಇದನ್ನು ನಮ್ಮ ಸಮಾಜದ ಹಿರಿಯರ ಮುಖಂಡರ ಸಮ್ಮುಖದಲ್ಲಿ ಇದನ್ನು ಬಗೆಹರಿಸ್ಕೋತೀನಿ, ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಬೆಳೆಸೋದಿಲ್ಲ ಅಂತೇಳಿ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾವುದೇ ರೀತಿ ನಾನು ದೂರನ್ನು ಸಹಿತ ಕೊಡೋದಿಲ್ಲ ಅಂತ ಹೇಳಿದ್ದಾನೆ. ಜೊತೆಗೆ ನಂದೇ ತಪ್ಪಾಗಿದೆ, ಅಂದರೆ ನಾನೇ ಮೊದಲು ನಶೆಯಲ್ಲಿ ಆ ರೀತಿ ಮಾತನಾಡಿದ್ದು, ಸ್ನೇಹಿತರ ಎದುರಿಗೆ ಮಾತನಾಡಿದ್ದೆ, ಅವ್ರು ಹೋಗಿ ಹೇಳಿದ್ದಾರೆ ಈ ರೀತಿ ಆಗಿದೆ, ಅದರಿಂದಾಗಿ ನಂದೇ ತಪ್ಪಾಗಿದೆ, ಹಾಗಾಗಿ ನಾನು ಇದನ್ನು ಬೆಳೆಸೋದಿಲ್ಲ ಅಂತ ಹೇಳಿದ್ದಾನೆ. ಸದ್ಯ ಪೊಲೀಸರು ಸಹಿತ ಇದ್ರ ಬಗ್ಗೆ, ಯಾಕಂದರೆ ದೂರು ದಾಖಲಾಗಿದ ಕಾರಣದಿಂದಾಗಿ ಅವರೇ ಸಮೋಟೋ ದೂರು ದಾಖಲಿಕೊಂಡು ಅಥವಾ ಇವಾಗ ಏನು ಹಲ್ಲೆ ಒಳಗಿದ್ದಾನೆ ಆ ಹುಡುಗನನ್ನು ಕರ್ಕೊಂಡ್ಬಂದು ವಿಚಾರಣೆಯನ್ನು ನಡೆಸಿ ದೂರು ದಾಖಲು ಮಾಡಬೇಕಾಗಿತ್ತು. ಸದ್ಯಕ್ಕೆ ಆ ಹುಡುಗನೇ ಬಂದು ದೂರು ಕೊಡದೇ ಇರೋ ಕಾರಣದಿಂದಾಗಿ ಸಹಿತ ಪೊಲೀಸರು ಯಾರು ವಿರುದ್ಧನೂ ಸದ್ಯಕ್ಕೆ ಕ್ರಮ ಕೈಗೊಳ್ಳೋಕೆ ಆಗಿಲ್ಲ. ಹಲ್ಲೆ ನಡೆದ ದಿನನೇ ಆತ ದೂರು ಕೊಟ್ಟಿದ್ರೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಆತನೇ ದೂರು ಕೊಡೋಕೆ ಹಿಂದೆ ಮುಂದೆ ಮಾಡ್ತಿರೋದ್ರಿಂದ ಪೊಲೀಸರು ತನಿಖೆ ಬಳಿಕ ದೂರು ದಾಖಲಿಸುವ ಬಗ್ಗೆ ಚಿಂತನೆ ನಡೆಸಿರುವಂಥದ್ದು. ಸದ್ಯದ ಮಟ್ಟಿಗೆ ಜಿಲ್ಲೆಯಲ್ಲಿ ಈ ಒಂದು ಸಂಚಲನ ಮೂಡಿಸಿರುವಂಥದ್ದು ವಿಡಿಯೋ ಇದು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹಲ್ಲೆಗೊಳಗಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥದ್ದು. ಆತ ವಿಜಯಪುರಕ್ಕೆ ಜಿಲ್ಲೆ ಬಂದ ಬಳಿಕ ಪೊಲೀಸರ ಹತ್ರನ ಕರೆದು ವಿಚಾರಣೆ ಮಾಡಿದ ಬಳಿಕವೇ ನಿಜವಾಗಿ ಈ ಪ್ರಕರಣಕ್ಕೆ ಏನು ಸಾಕ್ಷಿ ಮತ್ತು ಏನು ಘಟನೆಗೆ ಕಾರಣ ಅನ್ನೋದು ಮಾಹಿತಿ ಜನರಿಗೆ ತಿಳಿಯುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.